ಪೋಚ ತಂದ ಪೂಜೆ ಗೌರ ನವಲ ಕರಿ ಆದಿತೇನೋ ಕೋಳಿ ಪೋಚ ತಂದ ಪೂಜೆ ಗೌರ ನವಲ ಕರಿ ಆದಿತೇನೋ ಗಂಡ ಹೆಣ್ಣಿನ ಸರಿ ಆದಿತೇನೋ ಮಂಗ ಮಾನವ ಮಾರಿ ಆದಿತೇನೋ ಮಂಗ ಮಾನವ ಏ ಕೋತಿ ಕೊಳಗ ರತ್ನಧಾರ ಹಾಕಿದ್ರ ದೊಡ್ಡ ದೊರೆ ಆದಿತೇನೋ ದೊರೆ ಆದಿತೇನೋ ಏ ಕೋತಿ ಕೊಳಗ ರತ್ನಧಾರ ಹಾಕಿದ್ರ ದೊಡ್ಡ ದೊರೆ ಆದಿತೇನೋ ಅಲ್ಲದು ರಾತ್ರಿ ಸರಿ ಆದಿತೇನೋ ವಾಸುನ ಕವಿ ಮಾರಿ ಆದಿತೇನೋ ವಾಸುನ ಕವಿ ಮಾರಿ ಆದಿತೇನೋ ಕುರುಡ ಕೈಯಾಡಸಿ ಕಲ್ಲ ಉಗದ್ರ ಕೈಯ ಗುರಿ ಆದಿತೇನೋ ಕುರುಡ ಕೈಯಾಡಿಸಿ ಕಲ್ಲ ಉಗದ್ರ ಕೈಯ ಗುರಿ ಆದಿತೇನೋ ಅಲ್ಲ ತಮ್ಮ ಮತ್ತೇನೇನು ಹೇಳಿ ಹೋದ್ರು ಬಾಳ ಹೇಳಿ ಹೋದ್ರಿ ಮಾಸ್ತರು ಬಾಳ ಚಂದ ಹೇಳಿ ಹೋಗ್ಯಾನ ಹೌದಲ್ವ ಅದಕ್ಕ ದೈವ ದೇವರಂತ ಬಾಯಿ ಮಾಡತೀರಿ ಹೌದು ಎಲ್ಲಿ ಅದಾನೆ ನಿಮ್ಮ ದೇವರಂತ ಕೇಳೋಣ ಏನ್ ಹೇಳ್ದೇವ ಏನು ಹೇಳ್ತಾನ ತಮ್ಮ ಲಕ್ಷ್ಮಣ ಶಿವ ನಿನ್ನೊಳಗೆ ಅದಾನೆ ಏ ಶಿವ ನಿನ್ನಲ್ಲಿ ಹಾನು ನೀ ನೋಡಿಲ್ಲ ಎಲ್ಲಿ ಹುಡುಕಿದಾರ ಇಲ್ಲ ತಮ್ಮ ಎಲ್ಲೆಲ್ಲಿ ಇಲ್ಲ ಶಿವ ನಿನ್ನ ಒಳಗ ಅದಾನು ಅಂತ ಹೇಳ್ತಾನೆವ ಮತ್ತ ನನ್ನ ಒಳಗ ಇದ್ರ ನೀ ಹೆಂಗ ತಡವಾಗಿ ಲಕ್ಷ್ಮಣ ಈ ಪಂಚಮಹಾಭೂತ ಶರೀರ ಅಂದ್ರೆ ಮೊದಲು ಹೆಣ್ಣಿಂದು ಹೆಣ್ಣೈತಿ ಕಣ್ಣಿ ಕಾಣೋದೆಲ್ಲ ಹೆಣ್ಣೈತೈತಿ ರೋಮ ತ್ವಚ ಅಸ್ಥಿ ಮಾಂಸ ಎಲ್ಲ ಹೆಣ್ಣೈತ್ರಿ ಮತ್ತ ನಿನ್ನ ಗಂಡನಂತದ ಎಲ್ಲಿ ಖೂಲ ಯಾವ ಸ್ಥಳಕ್ಕೈತಿ ಯಾರ ರೂಪಿನ್ಯಾಗ ಐತಿ ಯಾರಿಗೆ ತಿನ್ಸ್ಯಾನ ಯಾರಿಗೆ ಉಣಿಸ್ಯಾನ ಹೌದಲ್ಲ ಯಾರಿಗೆ ಸಲಿಯಾನ ಯಾರಿಗೆ ಭೇಟಿ ಆಗ್ಯಾನು ಹೌದಲ್ಲ ಅವನ ತಾಯಿ ಯಾರು ತಂದೆ ಯಾರು ಬಂದ್ ಯಾರು ಬಳಗ ಯಾರು ಕೇಳಿ ಹೋಗಿದ್ವಿ ತಮ್ಮ ನನಗೊಂದು ಸಂಶಯ ಬರ್ತದೇವ ಶಿವ ನಿನ್ನೊಳಗೆ ಅದಾನ ನೀ ನೋಡಿಲ್ಲ ಹೌದು ಎಲ್ಲಿ ಹುಡುಕಿದ್ರಿಲ್ಲ ಅಂತ ಹೇಳ್ತಾನ ಹೇಳಕತ್ತೇನ್ರಿ ಈ ಪಂಚಮಹಾಭೂತ ಶರೀರದೊಳಗೆ ನಿನ್ನ ಪರಮಾತ್ಮ ಅಡಕವಾಗಿ ಕೂತಾನ ಆದ್ರೆ ಪರಮಾತ್ಮ ನಿನ್ನೊಳಗೆ ಇದ್ದುದು ಖರೆ ಇದ್ರ ಶ್ರೀಶೈಲಕ್ಕೆ ಯಾಕೆ ಹೋಗ್ಬೇಕು ಮತ್ತಿಲ್ಲಿ ಅನ್ನನ ಜಾತ್ರೆ ಯಾಕೆ ಮಾಡ್ಬೇಕು ನಿನ್ನೊಳಗೆ ಅದ ನನ್ನ ಪರಮಾತ್ಮ ಹೌದಲ್ಲ ಪರಮಾತ್ಮ ನಿನ್ನೊಳಗು ಯಾನ ನೀನೇ ಪರಮಾತ್ಮನ ಒಳಗದೆಯೋ ಅದಾರಿ ಏನಾಯ್ತ್ರಿ ಸರ ಪರಮಾತ್ಮ ನಿನ್ನೊಳಗೆ ಅದಾನು ಯಾನ ನೀನೇ ಪರಮಾತ್ಮನ ಒಳಗಿದ್ದು ಹೌದ್ರಲ್ಲ ಮೊದಲು ಈ ವಿಚಾರ ಮಾಡು ಅದೇ ಮಾಸ್ತರ ನಿನ್ನೊಳಗೆ ಅದಾನಂದ್ರೆ ಈ ಪಂಚಮಹಾಭೂತ ಶರೀರ ಎಲ್ಲ ಹೆಣ್ಣೈತಿ ನಿಂದು ಗಂಡನಂತದ ಖೂನಲ್ಲಿ ಏನ್ ಉಳ್ದದ ನಮ್ಮೊಳಗೆ ಹಾನಂದ್ರೆ ಮುಗಿದು ಹೋತಲ್ಲ ಕೆಲಸ ಹೌದಲ್ಲ ಮಾತಾಡ್ಬೇಕನ್ನೋದು ಮೊದಲ ಪ್ರಶ್ನೆ ಬೇಕು ಹೌದಲ್ಲ ನನ್ನೊಳಗೆ ನೀ ಇದ್ದೆ ಅಂದ್ರೆ ನೀ ಹೆಂಗ ದೊಡ್ಡವ ದೊಡ್ಡವನಿ ನನ್ನ ಬಿಟ್ಟು ಕೆಲಸ ಮಾಡ್ಬೇಕು ನೀ ಈಗ ಹೇಳಿ ಹೋಗಿದ್ರಿ ನಾವ್ ಈಗ ಶರೀರ ಎಂಬಂತ ಸೀರಿ ಒಳಗೆ ನೀ ಬರ್ಬೇಕು ಬರಬೇಡ ಹೌದಲ್ಲ ಸೀರಿ ಬಿಟ್ಟ ಕೆಲಸ ಐತಿ ಲಕ್ಷ್ಮಣನಿಂದ ಹೌದಲ್ವಾ ಸೀರಿಗೆ ಧೋತರ್ಗ ಟಚ್ ಆಗಬೇಡ ಅಂದ್ರೆ ಈ ಮ್ಯಾಗಿನ ಸೀರೆ ತಿಳಿಬೇಡ ನೀ ಹೌದಲ್ಲ ಹೇಳಿ ಹೋಗಿನಿ ನಾ ನಿನಗ ಅದಕ್ಕೇನಂದ ಏನ್ ಹೇಳ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ನಮಃ ಇದು ನಿನಗ ಗುರು ಬ್ರಹ್ಮ ಯಾವಾಗ ಅನ್ನೋದು ವಿಚಾರ ಮಾಡು ಹೌದ್ರಲ್ಲ ಯಾವ ನನ್ನ ಅನುಸಾದೇವಿ ನಿನ್ನ ತ್ರಿಮೂರ್ತಿಗಳಿಗೆ ಕೂಸು ಮಾಡಿ ತೊಟ್ಟಿನೊಳಗೆ ಆಡಿಸ್ತಿದ್ಲು ಹೌದ್ರಿ
ಅವಾಗ ಸೃಷ್ಟಿ ಕಾರ್ಯ ಯಾರು ಮಾಡ್ತಿದ್ರು ಅಂದ್ರೆ ನಿನ್ನ ಬೃಹಸ್ಪತಿಗಳು ಮಾಡ್ತಿದ್ರು. ಮಾಡ್ತಿದ್ರಲ್ಲ. ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅವಾದನ. ಹೌದು. ಮತ್ತ ನನ್ನ ಆದಿಶಕ್ತಿ ಮನೆಯೊಳಗೆ ನಿಮ್ಮವರು ಅಲ್ಲಿ ಕೂಸಾಗಿ ಬಿದ್ದಾಗ ಗುರು ಶ್ರೇಷ್ಠದಾನ. ಅವಾಗ ಗುರುವಿನ ಬೆಳಕಾಗಿ ಅದ. ಅದಕ್ಕಿಂತ ಮೊದಲು ಬೆಳಕಿಲ್ಲ. ಇಲ್ಲ. ನಿನ್ನ ಪರಮಾತ್ಮ ಬಂದು ನಮ್ಮ ತಾಯಿ ಮನೆಯೊಳಗೆ ಕೂಸುಗಳಾಗಿ ಬಿದ್ದಾರೆ ತ್ರಿಮೂರ್ತಿಗಳು ಬಿದ್ದಾರಲ್ಲ. ಅವಾಗ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಹುಟ್ಟ್ಯಾದ. ಅದಕ್ಕಿಂತ ಮೊದಲು ನಿನ್ನ ಗುರು ಇಲ್ಲ. ಇಲ್ಲ. ಹೌದಿಲ್ಲೇವ? ಹೌದ್ರಿ. ಮೊದಲು ನನ್ನ ಆದಿಶಕ್ತಿ ಮನೆಯೊಳಗೆ ನಿನ್ನ ತ್ರಿಮೂರ್ತಿಗಳು ಕೂಸಾಗಿ ಬಿದ್ದಾಗ ಅವಾಗ ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಆಗ್ಯಾರ. ಹೆಂಗಂದ್ರ ಮಾಸ್ತರ ಹಂಗಾಗೈತ್ರಿ. ಸರ್ವ ಮಂಗಳ ಶಿವ ಸರ್ವ ಸಾಧಿಕೆ ಶರಣ್ಯ ತಂಬಿಗೆ ಗೌರಿ ನಾರಾಯಣಿ ನಮಸ್ತುತೆ. ಹೌದು. ಅದಕ್ಕೆ ನಿನ್ನ ಪರಮಾತ್ಮ ಏನು ಯಾವ ಸರ್ವ ಮಂಗಳ ಮನೆಗೆ ಭಿಕ್ಷಕ ಬಂದಾಗ ಅವಾಗ ಪರಮಾತ್ಮ ಬಂದು ಭಿಕ್ಷೆ ಬೇಡದ. ಏನಂತ ಹೇಳ್ತಾರ್ರಿ. ತಾಯಿ ಬಂದು ಮರ ತುಂಬಾ ಧಾನ್ಯಗಳನ್ನು ತೆಗೆದುಕೊಂಡು ಬಂದು ನೀಡುವಾಗ ಪರಮಾತ್ಮ ಹೇಳ್ತಾನೆ ನನಗೆ ಈ ದಾನ ಬೇಡ. ನಿನ್ನ ಪರಮಾತ್ಮನ ಕೇಳಿಲಿ ಯಾವ ದಾನ ಬೇಕಂದಾಗ ನಿನ್ನ ಗಂಡನ ಕ್ಷೇತ್ರ ಮಾಡಂದ. ಅವಾಗ ಏನಾಗ್ತಮ್ಮ? ತಾಯಿ ವಚನ ಕೊಟ್ಟಿದಳು ಸರ್ವ ಮಂಗಳೇ. ಅವಾಗ ಪರಮಾತ್ಮನ ಮಾತಿನೊಳಗೆ ಸಿಕ್ಕೊಂಡಿಳು. ಮಾತಿಗೆ ತಪ್ಪುವಂತಕ್ಕೆ ಅಲ್ಲ ಆದಿಶಕ್ತಿ. ಹೌದು. ಹಂಗಾಗಿ ಮಾತಿಗೆ ತಪ್ಪಲಿಲ್ಲ. ಪರಮಾತ್ಮನಿಗೆ ಹೇಳ್ತಾಳೆ ನನ್ನ ಗಂಡನ ಕ್ಷೀರಾಕ್ಷೇದನೆ ನಾ ಮಾಡ್ತೀನೋ. ನನ್ನ ಗಂಡನ ಚೆಂಡು ಭೂಮಿ ಮೇಲೆ ಬೀಳಾರಂಗ ನೋಡ್ಕೋ. ಅವಾಗ ಯಾವ ಪರಮಾತ್ಮ ಕ್ಷೀರಾಕ್ಷೇದನ ಏನ ಸರ್ವಮಂಗಳ ಕ್ಷೀರಾಕ್ಷೇದನ ಮಾಡಿದಳಲ್ಲ ಅವಾಗ ಪರಮಾತ್ಮನಿಗೆ ಏನಾತ್ರಿ? ಅವಾಗ ತನ್ನ ಕ್ಷೀರ ಹಿಡಿದಾಗ್ಲಿಲ್ಲ. ಯಾವ ಸರ್ವಮಂಗಳೆಯ ಗಂಡಂದು 32 ರುಂಡಗಳಾಗಿ ತಿರುಗಾಡ್ಲಕತ್ತು. ಅವಾಗ ನಿನ್ನ ಪರಮಾತ್ಮನೇ ಈ ಮಂತ್ರ ನೋಡಿದ ಸರ್ವಮಂಗಳ ಶಿವ ಸರ್ವ ಸಾಧಕ್ಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ ಅಂತೇಳಿ ನಿನ್ನ ಪರಮಾತ್ಮನೇ ಹೇಳೇನ ತಮ್ಮ. ಹೌದಿಲ್ಲ? ಅದಕ್ಕೆ ಏನು ಕೇಳಿದ್ರು ಗುರುಜಿಗಳು? ದೇವತೆಗಳ ಗುರು ಬೃಹಸ್ಪತಿ, ದೈತ್ಯರು ಗುರು ಶುಕ್ರಾಚಾರ್ಯರು, ಹೌದು. ಮತ್ತ ಆದಿಶಕ್ತಿ ಗುರುಗಳು ಯಾರು? ಆದಿಶಕ್ತಿ ಗುರುಗಳು ಅದಾರ. ಆದ್ರೆ ನಾವೀಗ ಆದಿಶಕ್ತಿಗೆ ಹೆಚ್ಚು ಮಾಡ್ಲಕ್ ಬಂದಿದ್ದೇವು. ಹೌದು. ಆದಿಶಕ್ತಿಗೆ ಹೆಚ್ಚು ಮಾಡ್ಲಕ್ ಬಂದಿದ್ದೇವೆ ಅಂದ್ರೆ ನಾವು ಆದಿಶಕ್ತಿದೇ ಹೇಳ್ಬೇಕಾಗೈತ್ರಲ್ಲ. ಯಾಕಂದ್ರೆ ನಿನ್ನ ಸಚ್ಚಿದಾನಂದ ರೂತರಿಗೆ ಪ್ರತ್ಯಕ್ಷ ಆಗಿ ಮುಕ್ತಿ ಕೊಟ್ಟಕ್ಕೆ ಆದಿಶಕ್ತಿ ಅದಾಳ. ಹೌದ್ರಿ. ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಜೋಗಳು ಹಾಡಿ ತೊಟ್ಟಲೊಳಗೆ ತೂಗದಕ್ಕೆ ಆದಿಶಕ್ತಿ ಅದಾಳ. ಯಾಕಂದ್ರೆ ಜ್ಞಾನ ಗಂಗಾದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಹಡದಕ್ಕಿ ಶಂಕರಿ ಅಂತ ಹೇಳ್ಯಾರ. ಅಲ್ಲಿ ನಿನ್ನ ಪರಮಾತ್ಮ ಏನೂ ಇಲ್ಲ. ಪರಮಾತ್ಮನಿಗೆ ಹಡದಕ್ಕಿಗೆ ಗೌರಿ ಶಂಕರ ಅಂತೇಳಿ ನಾಮಕರಣ ಆಗೈತ್ರಿ. ಮತ್ತ ಅಲ್ಲಿ ನನ್ನ ಆದಿಶಕ್ತಿಗೆ ಯಾರು ಗುರುಗಳಿಲ್ಲ. ಪುರಾಣ ಪ್ರಕಾರ ಈಗ 64 ಕಲೆಗಳಿಗೆಲ್ಲ ಏನಾಗೈತ್ರಿ? ಯಾವ ಗಣಪತಿಗೆ ಗುರು ಮಾತೆ ಆಗಿರುವಂತ ಸರಸ್ವತಿ, ಹೌದು. ನಿನ್ನ ಗಣಪತಿಗೆ ಗುರು ಮಾತೆ ಆದಕ್ಕೆ ನನ್ನ ಸರಸ್ವತಿ. ಹೌದ್ರಿ. ಅಷ್ಟು ವಿದ್ಯೆಗಳನ್ನು ಬಲ್ಲಕ್ಕೆ ಪರಿಣತೆ ಆದಂತಕ್ಕೆ ಯಾವ ನಿನ್ನ ಗಣಪತಿಗೆ ಗುರು ಆದಕ್ಕೆ ಆದಿಶಕ್ತಿ. ಆದಿಶಕ್ತಿಗೆ ಗುರು ಆದವರು ಬೇರೆ ಅದರ ಮೊದಲು ಅಲ್ಲಿ ನಿರಂಕಾರದಲ್ಲಿ ಒಯ್ಬೇಕಾತದ್ರಿ ಗುರುಗಳ. ಯಾಕಂದ್ರೆ ವಿಷಯ ನಾವು ಆದಿಶಕ್ತಿಗೆ ಹೆಚ್ಚು ಮಾಡ್ಲಕ್ ಬಂದಿದ್ದೇವು. ಹೌದು. ಅದಕ್ಕೆ ಆದಿಶಕ್ತಿಗೆ ಗುರು ಪ್ರಥಮದಲ್ಲಿ, ನಿರಂಕಾರದಲ್ಲಿ ಜಂಬೂ ದೀಪದಲ್ಲಿ ನನ್ನ ಆದಿಶಕ್ತಿ ಇದ್ದಳು. ಅವಾಗ ಅಕ್ರಾಳ ವಿಕ್ರಾಳ ರೂಪ ತೊಟ್ಟು ತಿರುಗುತ್ತಿದ್ದಳು. ಅವಾಗ ಆದಿಶಕ್ತಿಗೆ ಗುರುಗಳಾದಕ್ಕೆ ಆಲದಲ್ಲಿ ಮೇಲೆ ಆಗಿ ತಿರುಗದಕ್ಕೆ ಆದಿಶಕ್ತಿನೇ ಗುರುಗಳದಾರ ಪ್ರಥಮದಲ್ಲಿ. ಇದು ಎಲ್ಲಿದೆ ಯಾವ ಯುಗದೊಳಗಿನ ಮಾತಾಡ್ಲಕತ್ತೀನೋ ಆ ಯುಗದೊಳಗಿನ ಮಾತೇ ಅಲ್ಲಿ ತೆಗಿಬೇಕು ಮಾಸ್ತರ. ನೀವು ಹಳ್ಳಿ ಕಡೆ ಬರಬೇಡ. ಹಳ್ಳಿ ಕಡೆ ಬಂದು ಮಾತಾಡುವಂತ ಪದ್ಧತಿ ಅಲ್ಲ. ನಾವು
ಗಣಪತಿ ವಿಷಯ ಕೇಳಿದೆವು ಕೇಳಿದ್ರಿ ಹಸಿ ಜಗಲಿ ಮ್ಯಾಲಿದ್ದ ಗಣಪತಿ ಶಿವಶಕ್ತಿ ಮೆರವಣಿಗೆ ತೆಗೆದ ಆ ಗಣಪತಿ ಬೇರೆ ಬ್ಯಾರೆ ಚತುರ್ದಶಿ ದಿನ ಕುಂಡ್ರುವಂತ ಗಣಪತಿಗೆ ವಾಹನ ಇಲಿ ಆಗ್ಯದ ಹೌದು ಅದಕ್ಕ ಧನಂಜಯ ಗಣಪತಿ ವಕ್ರತುಂಡ ಅಮೋಘ ಸಿದ್ಧಿ ಚಿಂತಾಮಣಿ ಎಂಬುವ ಗಣಪತಿಗೆ ಆಹಾ. ವಾಹನ ಯಾವದಿತ್ತು ಗರುಡನ ಕಣ್ಣೆ ಯಾಕೆ ಚರವಣಿಗೆ ಅಂತ ಕೇಳಿದೆವು ಕೇಳಿದ್ರಲ್ಲ ಅದು ಅಲ್ಲೇ ಬಿಟ್ಟಾನ ಮಾಸ್ತಾರ ಹೇಳ್ತಾನ್ರಿ ನಮ್ಮ ಮುಂದಿನ ಪಾಳಿದಾಗ ನೋಡು ಏನೇನ್ ಹೇಳ್ತಾನೆ ಹೇಳುವ ಅದಾಗ ತಮ್ಮ ಶ್ರೀಘನ ರಾಜ ಸದಾ ನಿನ್ನ ಪೂಜೆ ಹೌದು ಹೌದಲ್ಲ ಹೌದಲ್ವ ಶ್ರೀಘನ ರಾಜ ಸದಾ ನಿನ್ನ ಪೂಜೆ ಹೌದು ಬಾಕನ ರಾಜ ಸದಾ ನಿನ್ನ ಪೂಜೆ ಹೌದು ಇಲ್ಲಿ ನಮಗ ಸಂಶಯ ಬಂದು ಏನು ಕೇಳಿದ್ದೀವಿ ತಮ್ಮ ನಾವ ಏನ್ ಕೇಳಿದವ ಏನು ಶ್ರೀಕಾರ ಮೊದಲು ಏನು ಓಂಕಾರ ಮೊದಲು ಕಾರ ಮೊದಲು ಅಂತ ಕೇಳಿದಾಗ ಏನ್ ಹೇಳ್ತಾನ ಲಕ್ಷ್ಮಣ ಏನ್ ಹೇಳ್ತಾರವ ಏ ಓಂಕಾರ ಮೊದಲು ಐತಿ ಓಂಕಾರ ಮೊದಲಿದ್ರ ಓ ಅಂತವ್ರು ಯಾರ ಅಲ್ಲಿ ಓ ತಲೆ ಕರಿತೀರಿ ಯಾರಿಗೆ ನಿನ್ನ ಪರಮಾತ್ಮ ಹೌದಲ್ಲ? ಓಂಕಾರ ಮೊದಲು ಐತಿ ಅಂದ್ರ ಹೌದ್. ಓ ಅಂತ ಕರೆದವ್ರು ಯಾರು ಕರೆದ ಕೇಸಿಂದ ಹೊರಗೆ ಬಂದವ್ರು ಯಾರು ಹೌದಲ್ವ ಹೌದ್ರಲ್ಲ ನೋಡು ಏನೇನ್ ಹೇಳ್ತಾನ ನೋಡು ಸಣ್ಣ ಹೇಳಿ ಅದಕ್ಕೆ ಓಂಕಾರ ಗಂಡ ಐತಂದ್ರ ಮತ್ತೆ ಶ್ರೀಕಾರ ಎದಕ್ಕೆ ಬೇಕಾಗಿತ್ತು ಇವಾಗ ಹೌದಲ್ಲ ಹಾ ಹೌದ್ ತಮ್ಮ ಓಂಕಾರ ಅಂದ್ರ ಗಂಡ ಐತಿ ಅಂತ ಹೇಳ್ತಾನು ಹೌದು ಓಂಕಾರ ಅಂದ್ರ ಓದಲ್ಲಿ ಯಾರ ಕರೆದಾರ ನಿನ್ನ ಪರಮಾತ್ಮ ಯಾರಿಗ್ ಕೂಗ್ಯಾನ ಹಾ ಹಾ ನೋಡು ನೇವ ಹಾ, ಹಾ. ಸಣ್ಣಾಗಿ ಹೋಗ್ಲಿ ಮತ್ತೇನೇನ್ ಹೇಳ್ತಾನ ನೋಡೋಣ ಮಾಸ್ತರ ನಡಿಲಿಪ್ಪ